ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ದೈಹಿಕ ಶಿಕ್ಷಣ ಭಾಗ 2 ಅಧ್ಯಾಯ 5 ಯಾವ ಪಾಠ? ಬ್ಯಾಡ್ಮಿಂಟನ್. ಈ ಆಟ ನೋಡಿದ್ರಾ? ಯಾರ್ಯಾರು ನೋಡಿದ್ರಾ? ವೆರಿ ಗುಡ್, ಎಲ್ಲರೂ ಆಲ್ಮೋಸ್ಟ್ ನೋಡಿದ್ರಾ? ನೀನು ನೋಡಿದ್ದೇನಮ್ಮ? ನೋಡಿದ್ಯಾ? ನೀನು ಲಕ್ಷ್ಮಣ ನೋಡಿಲ್ಲನಾ? ನೋಡಿಲ್ಲ. ಓಕೆ, ಇಷ್ಟು ಜನರಿಗೆ ಈ ಆಟದ ಪರಿಚಯ ಇದೆಯಾ? ಎಲ್ಲರೂ ನೋಡಿರೋರೇನಾ? ಕೇಳಿಸಿ ಬರೀ ನೋಡಿದಿರಾ? ಅದ್ರ ಜೊತೆ ಆಟ ಆಡಿದ್ದೀರಾ? ಕೇಳಿಲ್ಲ. ಆಡಿದ್ದೀರಾ? ಗುಡ್. ನೋಡ್ರಿ, ಈ ಆಟವನ್ನ ಯಾರ್ಯಾರು ಆಡ್ತಾರೆ? ಎಲ್ಲರೂ ಆಡ್ತಾರೆ ಅಲ್ವಾ? ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಯಾಕಂದ್ರೆ ಈ ಆಟ ಹೇಗೆ ಗೊತ್ತಾ? ಚಿಕ್ಕ ಮಕ್ಕಳು ಕೂಡ ಇವತ್ತು ಆ ರ್ಯಾಕೆಟ್ ಇಟ್ಕೊಂಡು ಆಡ್ತಿರ್ತಾರೆ, ಕಾಕಿ ಇಟ್ಕೊಂಡು. ನೋಡಿದಿರಾ ಅಲ್ವಾ? ಚಿಕ್ಕವರಿಂದ ವಯಸ್ಸಾದವರು ಕೂಡ ಅಷ್ಟೇ. ಇವತ್ತಿಗೂ ಕೂಡ ಅವರು ದೈಹಿಕವಾಗಿ ಚೆನ್ನಾಗಿರ್ಲಿಕ್ಕಾಗಿರ್ಬೋದು, ಸ್ಪರ್ಧೆಗಳಿಗಾಗಿ ಆಗಿರ್ಬೋದು, ಮನೋರಂಜನೆ ಅಂದರೆ ಸಂತೋಷಕ್ಕಾಗಿ ಆಗಿರ್ಬೋದು, ಎಲ್ಲ ಕಡೆ ಈ ಆಟವನ್ನು ಆಡೋದನ್ನು ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ನೀವೆಲ್ಲ ನೋಡ್ತಿದ್ದೀರಿ ತಾನೆ? ಅದರ ಜೊತೆ ನೀವು ಆಟವನ್ನು ಆಡ್ತಿದ್ದೀರಿ ಕೂಡ ಅಲ್ವಾ? ಅಂತಹ ಉತ್ತಮವಾದಂತಹ ಮನೋರಂಜನೆಯನ್ನು ಹೊಂದಿರುವಂತಹ ಆಟ ಅದು ಬ್ಯಾಡ್ಮಿಂಟನ್. ಹೆಂಗೆ ಈ ಆಟ ಯಾಕಂದ್ರೆ ಅಷ್ಟು ಪ್ರಚಲಿತ ಆಗಲಿಕ್ಕೆ ಕಾರಣ ಯಾಕಂದ್ರೆ ಕಡಿಮೆ ಸಲಕರಣೆ ಅಂದರೆ ಕಡಿಮೆ ವಸ್ತುಗಳನ್ನು ಬಳಸ್ಕೊಂಡು ಉಪಕರಣಗಳನ್ನು ಬಳಸ್ಕೊಂಡು ಆಟ ಆಡುವಂಥದ್ದು ಒಂದು, ಕಡಿಮೆ ಜಾಗದಲ್ಲಿ ಆಡ್ತೀವಿ ಅಲ್ವಾ? ಹಾಗಾಗಿ ಈ ಆಟ ಹೆಚ್ಚಿನ ಜನಮನ್ನಣೆಯನ್ನು ಗಳಿಸಿದೆ. ಎಲ್ಲ ಕಡೆ ಕೂಡ ಈ ಆಟ ತುಂಬಾ ಪ್ರಚಲಿತವಾದಂತಹ ಆಟ ಆಗಿದೆ, ತುಂಬಾ ಕ್ರಿಯಾಶೀಲವಾದಂತಹ ಆಟ ಕೂಡ ಆಗಿದೆ ಅಲ್ವಾ? ಇವತ್ತಿನ ನೋಡ್ರಿ, ಇವತ್ತು ಬೆಳಿಗ್ಗೆ ಏನು ಜಾಗಿಂಗ್ ಹೋಗ್ತಾರೆ ಅಂದರೆ ದಿನನಿತ್ಯ ಒತ್ತಡಗಳು ಜಾಸ್ತಿ ಆದಾಗ ಮನುಷ್ಯನಿಗೆ ವಾಕಿಂಗ್ ಮಾಡೋಕ್ಕೆ ಹೇಳ್ತಾರೆ, ಜಾಗಿಂಗ್ ಮಾಡೋಕ್ಕೆ ಹೇಳ್ತಾರೆ ಅಲ್ವಾ? ಅಂದರೆ ದೈಹಿಕವಾಗಿ ಕಸರತ್ತುಗಳನ್ನು ಮಾಡೋಕ್ಕೆಲ್ಲ ಹೇಳ್ತಾರೆ. ಅದರಲ್ಲಿ ಒಂದು ಕಸರತ್ತು ಬ್ಯಾಡ್ಮಿಂಟನ್. ಇದರಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಬೇರೆ, ಈ ಬ್ಯಾಡ್ಮಿಂಟನ್ ಅಂದರೆ ಶಟಲ್ ಬ್ಯಾಡ್ಮಿಂಟನ್, ರೈಟ್? ಹಾಗಾಗಿ ಈ ಆಟ ಯಾವ ರೀತಿ ಹುಡ್ಕೊಂತು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾವು ಕೊಟ್ಕೊಂತ ಈ ಪಾಠವನ್ನು ಚಾಲು ಮಾಡೋಣ. ಓಕೆನಾ? ನೋಡ್ರಿ, ಇದರಲ್ಲಿ ನಾವು ಇತಿಹಾಸಕ್ಕೆ ಬಂದಾಗ 1873ರಲ್ಲಿ ಎಷ್ಟರಲ್ಲಿ 1873ರಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಊರು, ಅದು ಗೌಸಿಸ್ಟರ್ ಪಿರೆ ಅಂತೇಳಿ. ಇಂಗ್ಲೆಂಡ್ನಲ್ಲಿ ಒಂದು ಊರು ಗೌಸಿಸ್ಟರ್ ಪಿರೆ. ಅಲ್ಲಿ ಒಂದು ಸಮಾರಂಭ ನಡೀತಿರುತ್ತೆ, ಒಂದು ಸಮಾರಂಭ. ಅದು ಯಾರ ಮನೆಯಲ್ಲಿ ಅಂದರೆ ಡ್ಯೂಕ್ ಅಂತೇಳಿ. ಡ್ಯೂಕ್ ಯಾರ ಮನೆಯಲ್ಲಿ? ಡ್ಯೂಕ್. ಇವ್ರ ಮನೇಲಿ ಏನಿರುತ್ತೆ? ಒಂದು ಔತಣಕೂಟ ಅಲ್ವಾ? ಈ ಔತಣಕೂಟ ನಡೆಯುವಂಥ ಸಂದರ್ಭದಲ್ಲಿ ಅತಿಥಿಗಳೆಲ್ಲ ಬರ್ತಾರೆ. ಈ ಕಾರ್ಯಕ್ರಮ ಉದಾಹರಣೆ ನಿಮ್ಮೂರಲ್ಲೇ ತಗೊಳ್ಳೋಣ, ಯಾವುದಾದ್ರೂ ಒಂದು ಸಮಾರಂಭ ಸಭೆ ಏನಾದರೂ ನಿಮ್ಮ ಮನೇಲಿ ಒಂದು ಪ್ರೋಗ್ರಾಮ್ ಇದೆ ಅಂದಾಗ, ಅಥವಾ ನಿಮ್ಮ ಊರಲ್ಲಿ ಒಂದು ಜಾತ್ರೆ ಇದೆ ಅಂದಾಗ ಬಂದಂಥ ಅತಿಥಿಗಳಿಗೋಸ್ಕರ ಏನು ಮಾಡ್ತೀರಾ ನೀವು? ಊರಲ್ಲಿ ಆಟ ಆಡಿಸ್ತೀರಾ, ಊಟ ಅಂತೂ ಇದ್ದೇ ಇರುತ್ತೆ. ವೆರಿ ಗುಡ್, ಆಟ ಅಂದ್ರೆ ಅದರಲ್ಲೇ ಬಂತು. ಹಾಂ, ನೆಕ್ಸ್ಟ್ ಅಲ್ವಾ? ಈಗ ಏನು ಮಾಡ್ತೀರಾ? ಅವ್ರಿಗೆ ಮನೋರಂಜನೆಗೋಸ್ಕರ ಏನೋ ಡಾನ್ಸ್ ಮಾಡಿಸ್ತೀರಾ ಅಲ್ವಾ? DJ ತರಿಸ್ತೀರಾ, ಏನೋ ಮಾಡ್ತಿರ್ತಾರೆ. ಯಾಕೆ ಮಾಡ್ತೀರಾ? ಬರೀ ನಿಮಗಾಗಿ ಮಾಡ್ತೀರಾ? ಇಲ್ಲ, ಬಂದಂತಹ ಗೆಸ್ಟ್ಗಳು ಏನಿರ್ತಾರೆ, ಅತಿಥಿಗಳು ಏನಿರ್ತಾರೆ, ಅವರಿಗೆ ಖುಷಿ ನೀಡಲಿಕ್ಕೆ ಅಂತೇಳಿ ನೀವು ಏನು ಮಾಡ್ತೀರಾ? ಈ ರೀತಿ ಎಲ್ಲ ಮನೋರಂಜನೆ ನೀಡಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಅದೇ ರೀತಿ ಡ್ಯೂಕು 1873ರಲ್ಲಿ ಇಂಗ್ಲೆಂಡ್ನ ಗೌಸಿಸ್ಟರ್ ಪಿರಿಯಲ್ಲಿ ಅವರ ಮನೆಯಲ್ಲಿ, ಡ್ಯೂಕ್ನ ಮನೆಯಲ್ಲಿ ಒಂದು ಸಮಾರಂಭ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಲ್ವಾ? ಆ ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳಿಗೋಸ್ಕರ ಈ ಆಟವನ್ನು ಆಡಿಸ್ತಾರೆ. ಯಾವ ಆಟವನ್ನ? ಈ ಆಟಕ್ಕೆ ಅವಾಗ ಹೆಸರು ಇರಲ್ಲ, ನೆನಪಿರಲಿ. ಈ ಆಟವನ್ನು ಆಡಿಸ್ತಾರೆ. ಈ ಆಟವನ್ನು ಆಡಿಸಿದಂತಹ ಮನೆ ಏನಿದೆಯಲ್ಲ, ಆ ಮನೆ ಹೆಸರು ಬ್ಯಾಡ್ಮಿಂಟನ್ ಅಂತೇಳಿ ಇರುತ್ತೆ. ಗೊತ್ತಾಯ್ತಾ? ಆ ಮನೆ ಡ್ಯೂಕ್ನ ಮನೆ ಹೆಸರು ಏನಾಗಿರುತ್ತೆ? ಬ್ಯಾಡ್ಮಿಂಟನ್ ಅಂತೇಳಿ ಆಗಿರುತ್ತೆ. ಈ ಆಟವನ್ನು ಆಡಿದ್ರು ಎಲ್ಲಿ? ಡ್ಯೂಕ್ನ ಮನೇಲಿ ಆಡಿದ್ರು. ಅದಕ್ಕಾಗಿ ಹೆಸರು ಏನಂತೇಳಿ ಬಂತು? ಬ್ಯಾಡ್ಮಿಂಟನ್ ಅಂತೇಳಿ ಬಂತು. ಎಸ್, ಡ್ಯೂಕ್ ಅನ್ನೋನು ಅವರ ಮನೆಯಲ್ಲಿ ಏನೆಲ್ಲ ಬಂದಿರಲ್ಲ ಅತಿಥಿಗಳಿಗೋಸ್ಕರ ಈ ಆಟವನ್ನು ಆಡಿಸ್ತಾರೆ ಅವರ ಮನೆಯಲ್ಲಿ. ಅವರ ಮನೆ ಹೆಸರು ಬ್ಯಾಡ್ಮಿಂಟನ್ ಅಂತೇಳಿ ಇರುತ್ತೆ. ಹಾಗಾಗಿ ಈ ಆಟಕ್ಕೆ ಹೆಸರು ಏನಂತ ಹೇಳಿಟ್ರು?
ಕ್ಲಿಯರಾ? ಸಿಂಪಲ್. ಇದನ್ನ ಈಗ ಬ್ಯಾಡ್ಮಿಂಟನ್ ಅನ್ನೋ ಹೆಸರಿಗೆ ಹೆಂಗೆ ಬಂತು ಅಂತ ಕೇಳಿದಾಗ 1873ರಲ್ಲಿ ಇಂಗ್ಲೆಂಡ್ನ ಗೌಸಿಸ್ಟರ್ಯಲ್ಲಿ ಡ್ಯೂಕ್ನ ಮನೆಯಲ್ಲಿ ಒಂದು ಸಮಾರಂಭ ಅಥವಾ ಒಂದು ಕಾರ್ಯಕ್ರಮ ಅಥವಾ ಒಂದು ಔತಣಕೂಟ ಇರುತ್ತೆ. ಅಲ್ಲಿ ಬಂದಂತಹ ಅತಿಥಿಗಳಿಗೋಸ್ಕರ ಅವರ ಮನೆಯಲ್ಲಿ ಈ ಆಟವನ್ನು ಆಡಿಸ್ತಾರೆ. ಈ ಆಟ ಅವ್ರ ಮನೆ ಆಡಿಸಿರೋದ್ರಿಂದ ಅವರ ಮನೆ ಹೆಸರು ಏನಂತೇಳಿರುತ್ತೆ? ಅಂತೇಳಿರುತ್ತೆ. ಹಾಗಾಗಿ ಇದರ ಈ ಆಟಕ್ಕೆ ಬ್ಯಾಡ್ಮಿಂಟನ್ ಅನ್ನೋ ಹೆಸರು ಬಂದಿತ್ತು. ಕ್ಲಿಯರಾ ಅಂತೇಳಿ ಇತಿಹಾಸ ಹೇಳುತ್ತೆ. ರೈಟ್. ನಂತರದಲ್ಲಿ 1893ರಲ್ಲಿ ಇಂಗ್ಲೆಂಡ್ ಯಾವ ಫೆಡರೇಷನ್ ಬರೋದು? ಚಾಂಪಿಯನ್ಶಿಪ್ ಪ್ರಾರಂಭ ಆಗುತ್ತಾ ನಿಮಗೆ? ನೆಕ್ಸ್ಟ್ ನೆಕ್ಸ್ಟ್ 1899ರಲ್ಲಿ ಇನ್ನೊಂದು ಯಾವ್ದು ಇರೋದು? ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್. 1899 ಸೆಪ್ಟೆಂಬರ್ 13ರಲ್ಲಿ ಪ್ರಾರಂಭ ಆಗುತ್ತೆ. ಯಾವುದು? ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸೆಪ್ಟೆಂಬರ್ 13, 1899ರಲ್ಲಿ ಪ್ರಾರಂಭ ಆಗುತ್ತೆ. ಅದೇ ರೀತಿ ಪ್ರಾರಂಭ ಆದಮೇಲೆ 1893ರಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ. ಈ ಎರಡು ಕೂಡ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಘಟನೆ, ಒಂದು ಕ್ರೀಡಾಕೂಟ. ಗೊತ್ತಾಯ್ತಾ? ಇವೆರಡೂ ಕೂಡ ಅಸ್ತಿತ್ವಕ್ಕೆ ಬರ್ತವೆ. ಇವೆರಡೂ ಸಂಘಟನೆ ಮಾಡಿ ನಂತರದಲ್ಲಿ ಏನ್ ಮಾಡ್ತಾರೆ? ಇದನ್ನ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆಗೊಳ್ಳುತ್ತಾರೆ. ಎಷ್ಟರಲ್ಲಿ? 1992. ಯಾವ ಒಲಿಂಪಿಕ್ಸ್ ನಲ್ಲಿ? ಬಾರ್ಸಿಲೋನಾ ಒಲಿಂಪಿಕ್ಸ್. ಬಾರ್ಸಿಲೋನಾ ಎಲ್ಲಿ ಬರುತ್ತೆ? ನಿಮಗೆ ನಾನು ಹೇಳಿದ್ದೀನಿ, ಹಿಂದೆ ಹೇಳಿದ್ದೀನಿ, ಹೇಳಿದಾಗ ನೀವು ಬರ್ಕೊಂಡಿಲ್ಲ ಅಲ್ವಾ? ನಿಮಗೆ ಇದೊಂದು ವರ್ಕ್. ಬಾರ್ಸಿಲೋನಾ ಒಲಿಂಪಿಕ್ಸ್ 1992 ನಡೆಯುತ್ತಲ್ವಾ? ಎಲ್ಲಿ ಬರುತ್ತೆ, ಯಾವ ದೇಶದಲ್ಲಿ ಬರುತ್ತೆ ಅನ್ನೋದನ್ನ ನೀವು ಹೇಳ್ಬೇಕು ನಿಮಗೆ. ರೈಟ್? ಕ್ಲಿಯರಾ? ಈಗ ನೋಡಿ, ಈಗ 1873ರಲ್ಲಿ ಏನಾಯಿತು? ಡ್ಯೂಕ್ನ ಮನೆಯಲ್ಲಿ ಈ ಆಟವನ್ನು ಕಂಡುಹಿಡಿದ್ರು. ಆಟದ ಹೆಸರನ್ನ ನಂತರದಲ್ಲಿ 1893ರಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಗುತ್ತೆ. ಅದೇ ರೀತಿ ಸೆಪ್ಟೆಂಬರ್ 13, 1899ರಲ್ಲಿ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಕೂಡ ಸ್ಥಾಪನೆ ಆಗುತ್ತೆ. ನಂತರದಲ್ಲಿ ಈ ಆಟ ತುಂಬಾ ಪ್ರಚಲಿತವಾಗಿ ಎಲ್ಲ ಕಡೆ ಜನಮನ್ನಣೆಯನ್ನು ಗಳಿಸುತ್ತೆ. ಹಾಗಾಗಿ ಈ ಆಟವನ್ನು 1992ರಲ್ಲಿ ಬಾರ್ಸಿಲೋನಾದಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಅಧಿಕೃತವಾಗಿ ಈ ಆಟವನ್ನು ಏನು ಮಾಡ್ತಾರೆ? ಸೇರ್ಪಡೆಗೊಳಿಸ್ತಾರೆ. ಕ್ಲಿಯರ್? ಎನಿ ಡೌಟ್ಸ್? ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಇತಿಹಾಸಕ್ಕೆ ಸಂಬಂಧಪಟ್ಟ ಏನು ಹೇಳಿದ್ರಲ್ಲ ಅದರಲ್ಲಿ ಇದೆಯಾ? ರೈಟ್. ನಾನೀಗ ಇತಿಹಾಸ ಹೇಳ್ತಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಷ್ಟೇ. ಸರಿನಾ? ನೆಕ್ಸ್ಟ್ ಇನ್ನೊಂದು ನೆನಪಿರಲಿ, ಈ ಆಟ ಭಾರತಕ್ಕೆ ಹೇಗೆ ಪರಿಚಯ ಆಯಿತು? ಬಾರ್ಸಿಲೋನಾ ಜಾಣ ಎಲ್ಲೈತಂತ ನೀನು ಹುಡುಕು. ಹಂಗಲ್ಲ, ಹಂಗೆ ಬರಲ್ಲ. ಒಂದು ಕ್ರೀಡೆ ಎಲ್ಲಿ ಹುಟ್ಟುತ್ತೋ ಅಲ್ಲೇ ಮಾಡ್ಬೇಕಂತ ಏನಿಲ್ಲ, ಎಲ್ಲಾದ್ರೂ ಆಗ್ಬೋದು. 1992ರಲ್ಲಿ ಬಾರ್ಸಿಲೋನಾದಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ. ಆ ಆಟಕ್ಕೆ ಆಲ್ರೆಡಿ ಸಂಘಟನೆ ಎಲ್ಲ ಆಗಿರುತ್ತೆ. ಈಗ ನೋಡ್ರಿ, ಇಲ್ಲಿ ಈ ಆಟ ಹುಟ್ಟಿರೋದು ಯಾವಾಗ? 1873ರಲ್ಲಿ ಅಲ್ವಾ? ಅಲ್ಲಿಂದ ಮಾಡ್ತಾ ಬರ್ತಿರ್ತಾರೆ. ನಂತರದಲ್ಲಿ ಸಂಘಟನೆ 1899ರಲ್ಲಿ ಸಿಕ್ಕಿರುತ್ತೆ. ಅದಾಗಿ 97 ವರ್ಷಗಳ ನಂತರ ನಿಮಗೆ ಪರ್ಮಿಷನ್ ಸಿಕ್ಕಿದೆ ಅಂದಾಗ ಈ ಆಟ ಇಡೀ ವಿಶ್ವದಾದ್ಯಂತ ತುಂಬಾ ಪ್ರಚಲಿತವಾಗಿತ್ತು ಅಂತೇಳಿ ಅವಾಗ ಅಲ್ವಾ? ನೆಕ್ಸ್ಟ್ ನೋಡ್ರಿ, ಇದನ್ನ ನಮ್ಮ ಭಾರತದಲ್ಲಿ ನಿಮಗೆ ಗೊತ್ತಿದೆ. ಈಗ ಬೇರೆ ದೇಶದಲ್ಲಿತ್ತು, ಹಿಂದೆ ನಮ್ಮ ಭಾರತದಲ್ಲೂ ಕೂಡ ಈ ಆಟವನ್ನು ಆಡ್ತಿದ್ವು ಅಂತ ಹೇಳ್ತಾರೆ ಅಲ್ವಾ? ಅಂದ್ರೆ ಈ ಆಟವನ್ನ ನಮ್ಮ ಏನು ಬ್ರಿಟಿಷ್ನವ್ರು ಆಡ್ತಿದ್ರಲ್ಲ, ನಮ್ಮ ಭಾರತವನ್ನ ಯಾರು ಆಡ್ತಿದ್ರು? ಬ್ರಿಟಿಷ್ನವರು. ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ನಮ್ಮ ದೇಶವನ್ನ ಬ್ರಿಟಿಷ್ನವರು ಆಡ್ತಿದ್ರು ತಾನೆ. ಅವರು ಆಳಿದಂತಹ ಸಂದರ್ಭದಲ್ಲಿ ನಮಗೆ ಆಳಿದಂಥ ಸಂದರ್ಭದಲ್ಲಿ ಈ ಅವರ ಸೈನ್ಯಾಧಿಕಾರಿಗಳು ಏನಿದಾರಲ್ಲ,
ಅವರ ದಂಡನಾಯಕರು ಅಂತ ಕರಿತೀವಿ, ಸೇನಾಧಿಕಾರಿಗಳು ಅಂತೇಳಿ ಏನು ಕರಿತೀವಿ. ಅವ್ರು ಏನಿದ್ರಲ್ಲ ಅವ್ರು ನಮ್ಮ ದೇಶವನ್ನು ಆಳುವಂಥ ಸಂದರ್ಭದಲ್ಲಿ ಅವ್ರು ಆಡ್ತಿದ್ರಂತೆ ನಮ್ಮ ದೇಶದಲ್ಲಿ. ಹಾಗಾಗಿ ಅದಕ್ಕೆ ಪೂನಾ ಅಂತೇಳಿ ಕರಿತಿದ್ರು ಅಂತ ಹೇಳ್ತಾರೆ. ಏನಂತೇಳಿ? ಪೂನಾ. ಇನ್ನು ಕೆಲವೊಂದು ಇತಿಹಾಸ ಹೇಳುತ್ತೆ ಇದನ್ನ ಪುಣೆ, ನಮ್ಮ ಪುಣೆಯಲ್ಲಿ ಆಡೋದ್ರಿಂದ ಅದನ್ನ ಪೂನಾ ಅಂತ ಕರಿತಿದ್ವಿ. ಹಿಂದೆ ಮುಂಬೈನ ಬಾಂಬೆ ಅಂತ ಕರಿತಿದ್ವಿ. ಪೂನಾ ಏನಿದೆಯಲ್ಲ ಅದನ್ನ ಪುಣೆ ಅಂತೇಳಿ ಆಗಿದೆ ಅಷ್ಟೇ ಈಗ, ಗೊತ್ತಾಯ್ತಾ? ಹಾಗಾಗಿ ಪೂನಾದಲ್ಲಿ ಹಿಂದೆ ಈ ಆಟವನ್ನ ಆಡ್ತಿದ್ರು ಅಂತ ಹೇಳ್ತಿದ್ದೆ ಇತಿಹಾಸ. ರೈಟ್? ಹಿಂದೆ ನಮ್ಮ ಭಾರತಕ್ಕೆ ಪರಿಚಯ ಆಯಿತು. ಹೇಳ್ಬೇಕು ಗಟ್ಟಿಯಾಗಿ. ಹೆಂಗೆ? ಅವರು ಅಲ್ಲಿನ ಸೇನಾಧಿಕಾರಿಗಳು ನಮ್ಮ ದೇಶದಲ್ಲಿ ಹಿಂದೆ ನಮಗೆ ಆಳುವಂಥ ಸಂದರ್ಭದಲ್ಲಿ ಅವರೆಲ್ಲ ಆಡ್ತಿದ್ರು. ಅದನ್ನ ನೋಡಿ ಎಲ್ಲ ಕಡೆ ಅದು ಪ್ರಚಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಭಾರತಕ್ಕೆ ಅವ್ರು ಪರಿಚಯ ಮಾಡ್ಕೊಟ್ರು ಅಂತ ಹೇಳ್ತೀವಿ. ಸರಿನಾ? ಕ್ಲಿಯರಾ? ರೈಟ್. ಈಗ ನಾವು ನೆಕ್ಸ್ಟ್ ಬರೋದಾದ್ರೆ ಅಂಕಣದ ಪರಿಚಯವನ್ನು ಮಾಡ್ಕೊಳ್ಳೋಣ. ರೈಟ್? ಹಿಂದೆ ಏನಂತ ಕರಿತಿದ್ರು ಬ್ಯಾಡ್ಮಿಂಟನ್? ಏನಂತೇಳಿ ಅಂತೇಳಿ ಕರಿತಿದ್ರು. ಆಂಗ್ಲ ಸೇನಾಧಿಕಾರಿಗಳಲ್ಲ ಅವರು. ನೆಕ್ಸ್ಟ್ ನಾವು ಇದ್ರ ಅಂಕಣ ತುಂಬಾ ಇಂಪಾರ್ಟೆಂಟ್, ನೀಟಾಗಿ ನೋಡ್ಕೋಬೇಕು. ರೈಟ್? ಕಾಣಿಸ್ತಿದೆಯಾ? ಉದ್ದ ಎಷ್ಟಿದೆ? 13.40 ಮೀಟರ್. ರೈಟ್? ಬ್ಯಾಡ್ಮಿಂಟನ್ ಅಂಕಣದ ಉದ್ದ ಎಷ್ಟು? ನೆನಪಿರ್ಲಿ, ಉದ್ದದಲ್ಲಿ ಬದಲಾವಣೆ ಇಲ್ಲ. ರೈಟ್? ಅಗಲದಲ್ಲಿದೆಯಲ್ಲ, ಸಿಂಗಲ್ಸಿಗೂ ಮತ್ತೆ ಡಬಲ್ಸಿಗೂ ಬದಲಾವಣೆ ಆಗುತ್ತೆ. ಕನ್ಫ್ಯೂಸ್ ಆಗಬೇಡಿ. ಈಗ ಡಬಲ್ಸ್ ತಗೊಂಡ್ರೆ 6.10 ಮೀಟರ್. ಗೊತ್ತಾಯ್ತಾ? ಇಲ್ಲಿಂದ ಕಾಣ್ತಿದೆ ತಾನೆ? ಉದಾಹರಣೆಗೆ ನಾನು ತೋರಿಸ್ತಿರೋದು 6.10 ಮೀಟರ್. ನೆಕ್ಸ್ಟ್ ಒಳಗಡೆ ಸಿಂಗಲ್ಸ್ ಬರುತ್ತಾನೆ. ಕನ್ಫ್ಯೂಸ್ ಆಗಬೇಡ್ರಿ. ರೈಟ್? ಇಲ್ಲಿಂದ ಏನಿದೆಯಲ್ಲ ಕಾಣಿಸ್ತೈತಾ? 5.18 ಮೀಟರ್. ಡಬಲ್ಸ್ ಆಗಿರ್ಬೋದು, ಸಿಂಗಲ್ಸ್ ಆಗಿರ್ಬೋದು. ಉದ್ದ ಎಷ್ಟಿದೆ? 13.40 ಉದ್ದ ಇದೆ. ಅಗಲಕ್ಕೆ ಬಂದಾಗ ಎಷ್ಟಿದೆ? 6.17 ಮೀಟರ್. ಡಬಲ್ಸಿಗೂ ಸಿಂಗಲ್ಸಿಗೂ ಉದ್ದ ಸೇಮ್. ಡಬಲ್ಸ್ ಅಂದ್ರೆ ಏನು? ಇಬ್ಬಿಬ್ರು ಆಡಿದಾಗ. ಅದನ್ನ ಆಮೇಲೆ ಹೇಳ್ತೀನಿ ನಾನು ಯಾವ ರೀತಿ ಅಂತೇಳಿ. ಸರಿನಾ? ಸಿಂಗಲ್ಸ್ ಅಂದ್ರೆ ಒಬ್ಬೊಬ್ರು ಆಡಿದಾಗ. ಈಗ ಒಬ್ಬೊಬ್ರು ಆಡಿದಾಗ ಅಗಲ ಎಷ್ಟಿದೆ? ಗಟ್ಟಿಯಾಗಿರಬೇಕು. 5.18 ಮೀಟರ್ ಸಿಂಗಲ್ಸ್ಗೆ ಅಗಲ. ರೈಟ್? ಇಲ್ಲಿಂದ ಇಲ್ಲಿಗೆ ಮಾತ್ರ. ಡಬಲ್ಸ್ಗೆ ಇಲ್ಲಿಂದ ಇಲ್ಲಿಗಿರುತ್ತೆ. ಕಾಣಿಸ್ತಿದ್ಯಾ? ರೈಟ್. ಈಗ ಇದಕ್ಕೊಂದು ಸೆಂಟ್ರಲ್ ಲೈನ್ ಇರುತ್ತಾ? ಏನಂದ್ರೆ ಹಂಗೆ ಹಾಕಿರ್ತೀವಿ. ಓಕೆ? ನೆಕ್ಸ್ಟ್ ಇನ್ನೊಂದು ಏನ್ ಬರುತ್ತಲ್ವಾ? ಇದನ್ನ ಶಾರ್ಟ್ ಸರ್ವಿಸ್ ಲೈನ್ ಅಂತ ಕರಿತೀವಿ. ಏನಂತೇಳಿ? ಯಾವ ಲೈನು? ಎರಡೂ ಕಡೆ ಒಂದೊಂದಿದೆಯಾ? ಶಾರ್ಟ್ ಸರ್ವಿಸ್ ಲೈನ್ ಅಂತೇಳಿ ಕರಿತೀವಿ. ಇದು ನೆಟ್ ನೀವು ಕಾಣ್ತಿರೋದು. ಓಕೆ? ನೆಕ್ಸ್ಟ್ ಬರೋದು ಇನ್ನೊಂದು ಏನ್ ಬರುತ್ತಾ? ಎರಡು ಕಡೆ ಇದೆಯಾ? ಒಂದು ಕಡೆ ಅಷ್ಟೇ ಇದೆಯಾ? ಎರಡು ಕಡೆ ಇದೆ. ರೈಟ್? ಈ ಲೈನ್ ಏನಂತ ಕರಿತೀವಿ? ಲೆಫ್ಟ್ ಸರ್ವಿಸ್ ಲೈನ್ ಅಂತೇಳಿ ಅದನ್ನ ನಾವು ಕರಿತೀವಿ. ಡಬಲ್ ಸರ್ವಿಸ್ ಲೈನ್ ಅಂತ ಕರಿತೀವಿ. ಇದನ್ನ ಡಬಲ್ಸ್ಗೆ ಸರ್ವಿಸ್ ಮಾಡುವಂತ ಲೈನ್, ಅದಕ್ಕೆ ಡಬಲ್ ಸರ್ವಿಸ್ ಲೈನ್ ಅಂತ ಕೂಡ ನಾವು ಕರಿತೀವಿ. ಇದು ಸೆಂಟ್ರಲ್ ಬರುತ್ತಾ ಲೈನಿನ? ಇದು ಸರ್ವಿಸ್ ಕೋರ್ಟ್ ಅನ್ನ ಡಿವೈಡ್ ಮಾಡುವಂತ ಲೈನ್. ರೈಟ್? ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ರೈಟ್. ಈಗ ಏನೈತಲ್ಲ ಸಿಂಗಲ್ಸ್ಗೆ ಸರ್ವಿಸ್ ಲೈನ್ ಇದು ಅಲ್ವಾ?
ಡಬಲ್ಸ್ಗೆ ಸರ್ವಿಸ್ ಲೈನ್ ಇದು ಒಳಗಡೆ ಕಾಣಿಸ್ತಿದೆಯಾ? ರೈಟ್. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಎಂಡ್ ಲೈನ್ ಟು ಡಬಲ್ ಸರ್ವಿಸ್ ಲೈನ್ಗೆ ಎಷ್ಟಿದೆ? ಎಷ್ಟು? ಅಥವಾ 76 ಸೆಂಟಿಮೀಟರ್ ಅಂತ ಕರಿತೀವಿ. ಇವೆರಡು ಕಡೆ ಅಷ್ಟೇ 76 ಸೆಂಟಿಮೀಟರ್ ಇರುತ್ತೆ ಅಲ್ವಾ? ಇದೇ ಸೈಡ್ ಲೈನ್ ಇದೆಯಲ್ಲ, ಸಿಂಗಲ್ ಸಿಗು ಮತ್ತೆ ಡಬಲ್ ಸಿಗು, ಇದದ್ದು 46 ಸೆಂಟಿಮೀಟರ್ ಇದೆ. ಎಷ್ಟು? ಬಿಡ್ಸಕ್ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 46 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಕ್ಲಿಯರಾ? ನೆಕ್ಸ್ಟ್, ಈಗ ಡಬಲ್ಸ್ ಸರ್ವಿಸ್ ಲೈನ್ ಇಂದ ಶಾರ್ಟ್ ಸರ್ವಿಸ್ ಲೈನಿಗೆ ಎಷ್ಟಿದೆ? ಎಷ್ಟು? 3.96 ಮೀಟರ್. ನೆಕ್ಸ್ಟ್ ಇಲ್ಲಿ ಏನ್ ನೆಟ್ ಇದೆಯಲ್ಲ, ನೆಟ್ ಇಂದ ಶಾರ್ಟ್ ಸರ್ವಿಸ್ ಲೈನಿಗೆ 1.98 ಮೀಟರ್. ಕ್ಲಿಯರಾ? ಏನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಇದೆಯಾ? ನೋಡ್ರಿ, ಇದನ್ನ ಸೈಡ್ ಲೈನ್ ಅಂತ ಕರಿತೀವಿ. ಎರಡನ್ನು ಕಾಣಿಸ್ತಿದ್ಯಾ? ಇವೆರಡು ಕೂಡ ಎಂಡ್ ಲೈನ್. ಕ್ಲಿಯರ್? ನಾವು ಈ ಲೈನಿಗೆ ಮಾತ್ರ ಹೆಸರನ್ನು ಹಾಕೊಡ್ತೀವಿ. ಈ ಲೈನ್ ಕಾಣ್ತಿದೆ ತಾನೆ, ಡಬಲ್ ಸರ್ವಿಸ್ ಲೈನ್. ಇದು ಡಬಲ್ ಸರ್ವಿಸ್ ಲೈನ್ ಅಂತೀವಿ. ನೆಕ್ಸ್ಟ್ ನೋಡಿ, ಇದನ್ನ ಡಿವೈಡ್ ಮಾಡ್ತೀವಿ ಕೋರ್ಟನ್ನ. ಇದು ಲೆಫ್ಟ್ ಸರ್ವಿಸ್ ಕೋರ್, ಇದು ರೈಟ್ ಸರ್ವಿಸ್ ಕೋರ್. ಓಕೆನಾ? ಇದು ರೈಟ್ ಸರ್ವಿಸ್ ಕೋರ್, ಇದು ಲೆಫ್ಟ್ ಸರ್ವಿಸ್ ಕೋರ್. ಸುಮ್ಮನೆ ನಾನು ಬರ್ತಿದ್ದೀನಿ ಶಾರ್ಟ್ ಆಗಿ. RSC ಅಂದ್ರೆ ರೈಟ್ ಸರ್ವಿಸ್ ಕೋರ್, LSC ಅಂದ್ರೆ ಲೆಫ್ಟ್ ಸರ್ವಿಸ್ ಕೋರ್. ಭಾಗಗಳನ್ನ ಸರ್ವಿಸ್ ಮಾಡಲಿಕ್ಕೆ ಏನಿಲ್ಲ. ಕೋರ್ಟು 4 ಸರ್ವಿಸ್. ಇದರಲ್ಲಿ ನಿಯಮ ಇದೆ. ಏನು? ಸರ್ವಿಸ್ ಮಾಡುವಂತ ನಿಮಗೆ ನಿಯಮಗಳು ಬರುತ್ತೆ. ನಿಯಮಗಳು ಬಂದಾಗ ಸರ್ವಿಸ್ ಮಾಡುವಾಗ ನೀವು ರೈಟ್ ಕೋರ್ಟಿಂದ ರೈಟ್ ಕೋರ್ಟಿಗೆ ಸರ್ವಿಸ್ ಮಾಡಬೇಕು, ಅಂದ್ರೆ ಡಯಾಗ್ನಲ್ ಆಗಿ ಮಾಡ್ಬೇಕಂತ ಇದೆ. ಕಾಣಿಸ್ತಿದ್ಯಾ? ಇಲ್ಲಿಂದ ಇಲ್ಲಿ ಮಾಡಬೇಕು ಫಸ್ಟ್ ಸರ್ವಿಸ್, ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಸರ್ವಿಸ್. ಅರ್ಥ ಆಗ್ತೈತಾ? ಆ ಉದ್ದೇಶಕ್ಕಾಗಿ ನೀವು ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಬಲಗಡೆಯಿಂದ ಮಾಡಿದೀಯ ಅಂದ್ರೆ ನೋಡಿದ್ರಿ, ಸಿಂಗಲ್ಸ್ ಅಲ್ಲಿ ಇದು ಇಷ್ಟು ಒಳಗಡೆ ಬಿಡಬೇಕು. ಸಿಂಗಲ್ಸ್ ಅಲ್ಲಿ ಗೊತ್ತಾಯ್ತಾ? ಡಬಲ್ಸ್ ಬಂದ್ರೆ ಇಷ್ಟು ಒಳಗಡೆ ನೋಡಿ, ಇಷ್ಟು ಒಳಗಡೆ ಬೀಳಬೇಕು. ಸರ್ವಿಸ್ ಮಾಡಿದಂತ ಕಾಕು. ಆ ಉದ್ದೇಶದಿಂದ ಅದನ್ನು ಮಾಡಿರೋದು. ನೀವು ಒಂದೇ ಸಲ ಬಿಟ್ಟರೆ ಕನ್ಫ್ಯೂಸ್ ಆಗುತ್ತೆ. ನಿಯಮಗಳು ಬಂದಾಗ ನಾನು ಹೇಳ್ತೀನಿ ಅದನ್ನು. ರೈಟ್? ಕಾಣಿಸ್ತಿದೆಯಾ ಈಗ? ಮತ್ತೇನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಸರಿಯಾಗಿ ನೋಡ್ಕೊಳ್ಳಿ. ರೈಟ್ ಸರ್ವಿಸ್ ಕೋರ್, ಲೆಫ್ಟ್ ಸರ್ವಿಸ್ ಕೋರ್, ರೈಟ್ ಸರ್ವಿಸ್ ಕೋರ್, ಲೆಫ್ಟ್ ಸರ್ವಿಸ್ ಕೋರ್. ಅಂದ್ರೆ ಇದು ಬ್ಯಾಗ್ನಲ್ಲಿ ಹಾಗೆ ಇರಬೇಕಾಗತ್ತೆ ಸರ್ವಿಸ್ ಮಾಡೋ ಉದ್ದೇಶದಿಂದ. ಆಟ ನಡೆಯೋದು ಹಂಗೆ. ಸರಿನಾ? ಮತ್ತೇನಾದ್ರು ಡೌಟ್? ಎರಡು ಏನಂತ ಕರಿತೀವಿ? ಬಾಯ್ ಬಿಡಬೇಕು. ಇದು ಯಾವ ಕೋರ್ಟು? ಇದು ಯಾವ ಕೋರ್ಟು? ಇದು ಯಾವ ಲೈನು? ಇದು ಯಾವ ಲೈನು? ಸೈಡ್ ಲೈನ್. ಕ್ಲಿಯರಾ? ಮತ್ತೇನಾದ್ರು ಡೌಟ್ಸ್ ಇದೆಯಾ? ಸೆಂಟರ್ ನೆಟ್ ಇದೆ, ಕಾಣ್ತಿದ್ಯಾ? ಕ್ಲಿಯರಾ? ಮತ್ತೆ ಡೌಟ್ಸ್ ಇಲ್ವಾ? ರೈಟ್. ಇದು ಅಂಕಣದ ಪರಿಚಯ. ಎಲ್ಲಾ ಗೆರೆಗಳ ಅಗಲ 5 ಸೆಂಟಿಮೀಟರ್ ಇರುತ್ತೆ. ಕಂಬ ಅದಾವಲ್ಲ, ಕಾಣ್ತಿಲ್ವಾ? ಕಂಬ ಇದೆ. ಕಂಬ ಏನು ಯಾವಾಗಲೂ ಇರುತ್ತೆ. ರೈಟ್. ಕ್ಲಿಯರಾ? ಮತ್ತೇನಾದ್ರು ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ಲ ತಾನೆ? ರೈಟ್. ಹಂಗೆ ನೋಡ್ಕೊಂಡಿವ್ರಿ. ಆಮೇಲೆ ಹೇಳ್ತೀನಿ ಏನಂತೇಳಿ. ನೀವು ಕನ್ಫ್ಯೂಸ್ ಆಗಬೇಡಿ. ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ? ರೈಟ್? ಆಯ್ತಿದೆಯಾ? ಕನ್ಫ್ಯೂಸ್ ಆಗಬೇಡಿ. ರೈಟ್. ಈಗ ಸಿಂಗಲ್ಸಿಗೂ ಡಬಲ್ಸಿಗೂ ವ್ಯತ್ಯಾಸ ಗೊತ್ತಾಗ್ತೈತಾ?
ಪೂರ್ತಿ ಕೋರ್ಟ್ ಡಬಲ್ಸ್, ರೈಟ್? ಇದು ಒಳಗಡೆ ಏನು ರಬ್ಬಾಗಿ ಮಾಡಿದ್ದೀನಲ್ಲ, ಉದ್ದ ಸೇಮ್ ಇರುತ್ತೆ. ನಾನು ಹೇಳಿದ್ದೀನಿ ಆಗಲಿಲ್ಲ, ಉದ್ದ ಸೇಮ್ ಇರುತ್ತೆ, ಅಗಲದಲ್ಲಿ ಮಾತ್ರ ನಿಮಗೆ ವ್ಯತ್ಯಾಸ ಇರೋದು. ಇದು ಸಿಂಗಲ್ಸ್ ಕೋರ್ಟ್, ರಬ್ಬಾಗಿ ಮಾಡಿದ್ದೀನಲ್ಲ ಚಾಪೀಸಿಂದ, ಅದು ಸಿಂಗಲ್ಸ್ ಆಡುವಂಥ ಕೋರ್ಟು. ಏನು ಪೂರ್ತಿ ಐತಲ್ಲ ಅದು ಡಬಲ್ಸ್ ಆಡುವಂಥ ಕೋರ್ಟು. ನೀವಿಲ್ಲಿ ನೋಡ್ಬೋದು, ಇದರಲ್ಲಿ ಸಿಂಗಲ್ಸ್, ಡಬಲ್ಸ್, ಮಿಶ್ರ ಡಬಲ್ಸ್ ಅಂತೇಳಿ ಆಡ್ತಾರೆ. ಏನು? ಸಿಂಗಲ್ಸ್, ಡಬಲ್ಸ್, ಮಿಶ್ರ ಡಬಲ್, ರೈಟ್? ಸಿಂಗಲ್ಸ್ ಅಂದ್ರೆ ಏನು? ಈಗ ಅಂಕಣ ಪರಿಚಯ ಆಗಿದೆ, ಓಕೆ? ರೈಟ್. ಸಿಂಗಲ್ಸ್ ಅಂದ್ರೆ ಏನು? ಒಬ್ಬೊಬ್ಬರೇ. ಒಬ್ಬೊಬ್ರು ಅಂದ್ರೆ ಹೆಂಗೆ? ಆಚೆ ಒಬ್ರು ಈಚೆ ಒಬ್ರು ಆಡುವಂಥದ್ದು ಸಿಂಗಲ್ಸ್, ಓಕೆ. ಡಬಲ್ಸ್ ಅಂದ್ರೆ ಒಬ್ರು ಎದ್ದೇಳಬೇಕು ಸ್ಪಷ್ಟವಾಗಿ. ಈ ಕಡೆ ಇಬ್ರು, ಆ ಕಡೆ ಇಬ್ರು, ಅಂದ್ರೆ ಒಂದೊಂದು ತಂಡದಲ್ಲಿ ಇಬ್ಬಿಬ್ರು ಆಟಗಾರ ಇರ್ತಾರೆ. ಇಬ್ಬಿಬ್ರು ಆಡೋದಕ್ಕೆ ಡಬಲ್ಸ್ ಅಂತ ಕರಿತೀವಿ. ಮಿಶ್ರ ಡಬಲ್ಸ್ ಅಂದ್ರೆ ಏನೋ ಅಲ್ಲ, ಇಲ್ಲಿರೋದು ಒಂದು ರೈಟ್ ಸರ್ವಿಸ್ ಕೊಟ್ಟು ಲೆಫ್ಟ್ ಸರ್ವಿಸ್ ಕೊಟ್ಟು ಇಲ್ಲಿರೋದು ಸಿಂಗಲ್ಸ್, ಡಬಲ್ಸ್. ಇಲ್ಲಿ ನಿಮಗೆ ನೋಡಿದ್ದಾರೆ ಮಿಶ್ರ ಡಬಲ್ಸ್, ಮಿಶ್ರ ಡಬಲ್ಸ್ ಅಂತ ಕೇಳಿದ್ದಾರೆ, ಅಥವಾ ಮಿಕ್ಸರ್ ಡಬಲ್ಸ್ ಅಂತ ಕರಿತೀವಿ. ಈಗ ನೀವು ಹೇಳಿದ್ರಿ ಸಿಂಗಲ್ಸ್ ಅಂದ್ರೆ 1+1 ಮಾಡ್ತಾರೆ ಅಂತ ಹೇಳಿ ಅಲ್ವಾ? ಡಬಲ್ಸ್ ಅಂದ್ರೆ 2+2 ಆಡ್ತಾರೆ ಅಂತ ಹೇಳಿ. ಈಗ ಮಿಶ್ರ ಡಬಲ್ಸ್ ಅಂತ ಬಂದಿದೆ, ಮಿಶ್ರ ಡಬಲ್ಸ್ ಅಂತ ಬಂದಿದೆ, ಮಿಶ್ರ ಟ್ರಿಬಲ್ಸ್, ಫೈಬಲ್ಸ್ ಅಂತ ಬಂದಿಲ್ಲ ಅಲ್ವಾ? ಹಾಗಾದ್ರೆ ಏನಿರ್ಬೋದು ಮಿಶ್ರ ಡಬಲ್ಸ್ ಅಂದ್ರೆ? ಅದೇ ಈಗ ಏನಿರ್ತಿದೆ ಅಂತ ಹೇಳು. 2+2 ಬರುತ್ತೆ. 2+2 ಬರುತ್ತೆ ಅಂದ್ರೆ ಏನ್ ಬರುತ್ತೆ? 2+2 ಮಿಶ್ರ ಡಬಲ್ಸ್. ಮಿಶ್ರ ಡಬಲ್ಸ್. ಈ ಮಿಶ್ರ ಅಂದ್ರೆ ಏನ್ ಬರುತ್ತೆ? ಮಿಕ್ಸೆಡ್ ಡಬಲ್ಸ್. ಇಲ್ಲಿ ರೈಟ್ ಲೆಫ್ಟ್ ಐತೆ ಸರ್, ಆದ್ರೆ ಎಲ್ಲಾದ್ರೂ ಓಡಿ ಆಟ ಆಡೋ ಟೈಮಲ್ಲಿ ಎಲ್ಲರೂ ಆಡ್ಬೋದು, ಅದ್ರ ಬಗ್ಗೆ ನಮ್ಮ ಮಾತಿಲ್ಲ. ಈಗ ನಾನು ಮಿಶ್ರ ಡಬಲ್ಸ್ ಅಂದ್ರೆ ಏನಂತೇಳಿ, ನಾನು ಆಟ ಈಗ ಆಡಿಸ್ತಿಲ್ಲ, ಈಗ ಫಸ್ಟ್ ನಿಲ್ಲಿಸ್ತಿದ್ದೀನಿ. ಮಿಶ್ರ ಡಬಲ್ಸ್ ಅಂದ್ರೆ ಇದ್ರಲ್ಲಿ ಯಾರ್ಯಾರು ಬರ್ತಾರೆ ನೆನಪಿರ್ಲಿ? ಯಾರಾದ್ರೂ ಹೇಳ್ತೀರಾ? ಇಲ್ಲ, ನೆನಪಿರ್ಲಿ. ಸಿಂಗಲ್ಸ್ ಅಂದ್ರೆ 1 ಗರ್ಲ್ 1 ಗರ್ಲ್ ಅಥವಾ 1 ಬಾಯ್ 1 ಬಾಯ್ ಅಲ್ವಾ? ಹಂಗೆ ತಾನೇ ಆಡೋದು. ನೆಕ್ಸ್ಟ್ ಡಬಲ್ಸ್ ಅಂದಾಗ ಇಬ್ರು ಗಂಡು ಇಬ್ರು ಗಂಡು ಅಥವಾ ಇಬ್ರು ಹೆಣ್ಣು ಇಬ್ರು ಹೆಣ್ಣು. ಕ್ಲಿಯರಾ? ಇಬ್ರು ಹೆಣ್ಣು ಇಬ್ರು ಹೆಣ್ಣು ಆಡ್ತಾರೆ, ಇಲ್ಲ ಇಬ್ರು ಗಂಡು ಇಬ್ರು ಗಂಡು ಆಡ್ತಾರೆ, ಅದರ ಟೀಮು. ಇಲ್ಲಿ ಮಿಶ್ರ ಡಬಲ್ಸ್ ಅಂದ್ರೆ ಮಿಶ್ರ, ಮಿಕ್ಸ್, ಮಿಕ್ಸೆಡ್ ಡಬಲ್ಸ್. ಎಸ್, ಒಂದು ಟೀಮಲ್ಲಿ 1 ಬಾಯ್ಸು 1 ಗರ್ಲ್ಸು, 1 ಬಾಯ್ಸು 1 ಗರ್ಲ್ಸು. ಅರ್ಥ ಆಗ್ತೈತಾ? ಅರ್ಥ ಆಯ್ತಾ? ಹೆಂಗೆ ಒಂದು ಟೀಮಲ್ಲಿ ಇರೋದು 1 ಗಂಡು 1 ಹೆಣ್ಣು, 1 ಗಂಡು 1 ಹೆಣ್ಣು, ಮಿಶ್ರ ಡಬಲ್. ಈಗ ವ್ಯತ್ಯಾಸಗಳು ಗೊತ್ತಾಯ್ತಾ? ಹೆಂಗೆ ಸಿಂಗಲ್ಸ್ ಅಂದ್ರೆ ಏನು? ಒಬ್ಬೊಬ್ಬರೇ, ಗಂಡು ಗಂಡಾಗಿರ್ಬೋದು ಹೆಣ್ಣು ಹೆಣ್ಣಾಗಿರ್ಬೋದು. ಡಬಲ್ಸ್ ಅಂದ್ರೆ ಗಂಡು ಗಂಡು ಅಥವಾ ಹೆಣ್ಣು ಹೆಣ್ಣು ಇಬ್ಬಿಬ್ರು. ಆದ್ರೆ ಮಿಶ್ರ ಡಬಲ್ಸ್ ಅಂದ್ರೆ 1 ಗಂಡು 1 ಹೆಣ್ಣು, 1 ಗಂಡು 1 ಹೆಣ್ಣು. ಕ್ಲಿಯರ್? ಅರ್ಥ ಆಯ್ತಾ? ಇಲ್ಲ ಅರ್ಥ ಆಯ್ತಾ? ಬಾ ಮಾಡಿ, ಬಾ ಫ್ರೀ ಇಬ್ರು ಬರಮ್ಮ, ಇಲ್ಲಿ ಬಾಪ್ರಣ ಬರ ಬಾ ಇಲ್ಲಿ. ಇಲ್ಲಿ ನೋಡಿ, ಈಗ ಸಿಂಗಲ್ಸ್ ಅಂದ್ರೆ ಅವನೊಂದು ಟೀಮು ಇವನೊಂದು ಟೀಮು. ಕಾಣಿಸ್ತಿದ್ಯಾ? ರೈಟ್? ಕ್ಲಿಯರಾ? ಬರ ನೀವು ನೀನು ಬಾ, ನೀನು ಶ್ವೇತಾ ನೀನು ಬರ, ಇನ್ನ ಕಡೆ ನಿನ್ನ ಕಡೆ ಬಾ. ಡಬಲ್ಸ್ ಅಂದ್ರೆ ಇವರಿಬ್ರು ಆಗಿರ್ಬೋದು, ಅವರಿಬ್ರು ಇಬ್ಬಿಬ್ರು. ಕ್ಲಿಯರಾ? ಕಾಣಿಸ್ತಿದ್ಯಾ? ಡಬಲ್ಸ್ ಅಥವಾ ಇಬ್ರು ಹೆಣ್ಣು ಮತ್ತಿಬ್ರು ಹೆಣ್ಣು, ಡಬಲ್ಸ್ ನೀವಿಬ್ರು ನೋಡಿ. ಈಗ ಮಿಶ್ರ ಡಬಲ್ಸ್ ಅಂತ ಹೇಳಿ ಬಂದಾಗ ಆಫ್ರಿನ್ ನೀನು ಆಕಡೆ ಹೋಗಮ್ಮ, ರೈಟ್? ಈ ಕಡೆ ನೋಡು, ರೈಟ್? ಇನ್ನು ಕಡೆ ರೈಟ್. ಮಿಶ್ರ ಡಬಲ್ಸ್ ಅಂದಾಗ 1 ಗಂಡು 1 ಹೆಣ್ಣು, 1 ಗಂಡು 1 ಹೆಣ್ಣು, ಇವರಿಬ್ಬರದ್ದು ಒಂದು ಟೀಮು, ಅವರಿಬ್ಬರದ್ದು ಒಂದು ಟೀಮು. ಇದನ್ನ ಏನಂತ ಹೇಳ್ತೀವಿ? ಮಿಶ್ರ ಡಬಲ್ಸ್. ಕ್ಲಿಯರಾ? ಏನಾದ್ರು ಡೌಟ್ಸ್ ಇದೆಯಾ? ಇದು ಕ್ಲಿಯರ್ ಆಯ್ತಾರೆ? ಈಗ ಸಿಂಗಲ್ಸ್ ಡಬಲ್ಸ್ ಮಿಶ್ರ ಡಬಲ್ಸ್ ವ್ಯತ್ಯಾಸಗಳು. ವೆರಿ ಗುಡ್. ನೋಡಿ, ಮತ್ತೇನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಈ ರೀತಿಯಾಗಿ ಆಡುವಂಥದ್ದನ್ನು ನಾವು ಕಾಣ್ತೀವಿ, ರೈಟ್? ಮತ್ತೆ ನಾವು ಸಿಂಗಲ್ಸ್ ಡಬಲ್ಸು ನೆಕ್ಸ್ಟ್ ಬರೋದು. ಈಗ ನಿಮಗೆಲ್ಲ ಕ್ಲಿಯರ್ ಗೊತ್ತಾಗಿದೆ ಅಂತ ನಾವು, ರೈಟ್? ಈಗ ಬರೋದು ಉಪಕರಣಗಳು.
ಕೋರ್ಟಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಕೋರ್ಟ್ ಬೇಕಂತ ಏನೋ ಹೇಳಿದಾಗ ರೈಟ್. ಉಪಕರಣಗಳಲ್ಲಿ ನೋಡೋಣ. ನೆನಪಲ್ಲಿ ಇದೆ ಮೇನ್ ಉಪಕರಣ. ಇದನ್ನೇನಂತ ಕರಿತೀವಿ? ರಾಕೆಟ್. ಏನಂತ ಕರಿತೀವಿ? ರಾಕೆಟ್ ಅಲ್ಲ, ರ್ಯಾಕೆಟ್. ರಾಕೆಟ್ ಅಂದ್ರೆ ಆ ರಾಕೆಟೇ ಬೇರೆ, ಗೊತ್ತಾಯ್ತಾ? ಉಡಾವಣೆ ಮಾಡ್ತೀವಲ್ಲ ಆ ರಾಕೆಟೇ ಬೇರೆ, ಇದು ರ್ಯಾಕೆಟ್. ರೈಟ್. ನೀವು ನೋಡ್ಬೋದು, ಕಾಣಿಸ್ತಿದ್ಯಾ? ಇದೊಂದು ಚಿತ್ರ ಬಿಡಿಸೋಣ ಹಂಗೆ. ನೀವೇನು ಬಿಡಿಸ್ಲಿಕ್ಕೆ ಬರಲ್ಲ ಅಲ್ಲಿ. ರೈಟ್. ಏನು ತಂತಿ, ಏನೋ ತಂತಿ ಹಾಕೀಗ ಎಣಿತಿದ್ದೀನಿ ಅಲ್ವಾ? ಕ್ಲಿಯರಾ? ಏನಂತ ಕರಿತೀವಿ ನಾವು? ರೈಟ್. ಕಾಣ್ತಿದ್ಯಾ? ರೈಟ್. ನಿಮಗಿಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಪ್ರಾಯೋಗಿಕವಾಗಲ್ವಾ? ನೋಡಿ ಇಲ್ಲಿ ಈ ರ್ಯಾಕೆಟ್ ಗಟ್ಟಿಯಾಗಿ ತಂತಿಯಿಂದ ಏನು ಮಾಡಿರ್ತಾರೆ, ಒಳಗಡೆ ಹೆಣ್ದಿರ್ತಾರೆ ಅಲ್ವಾ? ಗಟ್ಟಿಯಾಗಿದೆ ತಾನೆ? ರೈಟ್. ನೆಕ್ಸ್ಟು ನಾವಿದ್ರ ಗಟ್ಟಿಯಾಗಿ ತಂತಿಯಿಂದ ಹೆಣ್ದಿರ್ತಾರೆ. ಇದರ ಉದ್ದಕ್ಕೆ ಬಂದಾಗ ಎಷ್ಟೋ ಉದ್ದಕ್ಕೆ ಬಂದಾಗ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಕಾಣಿಸ್ತಿದ್ಯಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ಕಾಣಿಸ್ತಿದ್ಯಾ? ಇಲ್ಲಿಂದ ಇಲ್ಲಿಗೆ ಒಟ್ಟು ಉದ್ದ ಎಷ್ಟು? 68 ಸೆಂಟಿಮೀಟರ್. ನೆಕ್ಸ್ಟ್ ಇದೇನು ಬರೀ ತಲೆ ಭಾಗ ಇದೆಯಲ್ಲ, ಎಷ್ಟು? ವೆರಿ ಗುಡ್. ಇಲ್ಲಿಂದ ಇಲ್ಲಿ ಮಾತ್ರ ತಲೆ ಭಾಗ ಅಂತ ಕರಿತೀವಿ ಇದನ್ನ. ಈ ಅಡ್ಡಾಕೃತಿಯಲ್ಲಿ ಏನಿದೆಯಲ್ಲ ಇದನ್ನ ತಲೆ ಭಾಗ ಅಂತೀವಿ. ಇಲ್ಲಿಂದ ಇಲ್ಲಿಗೆ 29 ಸೆಂಟಿಮೀಟರ್ ಅಂತ ಕರಿತೀವಿ. ಈ ಅಂಡಾಕೃತಿ ತಲೆ ಭಾಗ ಆಗಲ್ಲ ಎಷ್ಟು? 23 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ 23 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೆ ಎಷ್ಟು? 23 ಸೆಂಟಿಮೀಟರ್. ಕ್ಲಿಯರಾ? ಇದರ ತೂಕ ಬಂದ್ರೆ 83ರಿಂದ 100 ಗ್ರಾಂ ತೂಕ ಇರೋದನ್ನ ನಾವು ಕಾಣ್ತೀವಿ. ಗೊತ್ತಾಯ್ತಾ? ಎನಿ ಡೌಟ್ಸ್? ನೋಡ್ರಿ, ಇದನ್ನ ಅಲ್ಯೂಮಿನಿಯಂ, ಸೆರಾಮಿಕ್, ಬೋರಾನ್ ಇವುಗಳಿಂದ ಏನ್ ಮಾಡಿರ್ತಾರೆ? ತಯಾರು ಮಾಡಿರ್ತಾರೆ ಟೋಟಲ್ ರ್ಯಾಕೆಟ್ನ. ರೈಟ್. ಇದು ತೂಕನೂ ಕೂಡ ಹೆಚ್ಚಿಗೆ ಇರಬಾರ್ದು, ಮತ್ತೆ ಉದ್ದದಲ್ಲೂ ಕೂಡ ಜಾಸ್ತಿ ಇರಬಾರ್ದು, ಕಡಿಮೆ ಇರಬಾರ್ದು. ಏನು ಕೊಟ್ಟಿರೋದಲ್ಲ ನಿಯಮ, ಅಷ್ಟು ಒಳಗಡೆನೇ ಇರಬೇಕಾಗತ್ತೆ. ಸರಿನಾ? ಏನಾದರೂ ನೋಡ್ರಿ ಇಲ್ಲಿ ರ್ಯಾಕೆಟ್ ಗೊತ್ತಾಯ್ತಾ ಈಗ? ರೈಟ್. ಇವುಗಳಿಗೆ ಕರೀತಾರೆ ಈಗ ಇದನ್ನ ತಲೆ ಭಾಗ ಅಂತ ಕರಿತೀವಿ ಅಲ್ವಾ? ಇದನ್ನ ಕುತ್ತಿಗೆ, ಇದನ್ನ ಸಾಫ್ಟ್ ಪ್ಲೇಸ್ ಅಂತ ಕರಿತೀವಿ, ಇದನ್ನ ಗ್ರಿಪ್ ಅಂತ ಕರಿತೀವಿ. ರೈಟ್. ಇದನ್ನ ಗ್ರಿಪ್ ಅಥವಾ ಹಿಡಿ ಅಂತ ಕರಿತೀವಿ. ಕ್ಲಿಯರ್? ಗೊತ್ತಾಯ್ತಾ? ನೆಕ್ಸ್ಟ್ ಬರುವಂತದ್ದು ಶಟಲ್ ಅಂತ ಕರಿತೀವಲ್ವಾ? ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಕಾಣಿಸ್ತೈತೆ ಹೆಂಗೆ? ಇದನ್ನೇನಂತ ಕರಿತೀವಿ ನಾವು? ಶಟಲ್ ಕಾಕ್ ಅಂತಾನೆ ಕರಿತೀವಿ. ರೈಟ್. ರೈಟ್. ನೋಡ್ರಿ, ನೀವು ಕೂಡ ಈಗ ಮುಕ್ಕಲ್ ಕಾಕ್ ಈಗ ಆಲ್ಮೋಸ್ಟ್ ಈ ಕಾಕ್ಗಳಿಂದ ಆಟವನ್ನು ಆಡ್ತಿದ್ವಿ ಅಲ್ವಾ? ಇದರಲ್ಲಿ 32 ಗರಿಗಳು ಏನು ಕಾಣಿಸ್ತಿದೀವಲ್ಲ, ಗರಿಗಳು ಎಷ್ಟಿರ್ತಿದ್ವು? 32. ಈಗೆಲ್ಲ ಈಗ ಐಫೈ ಈಗ ಬೇರೆ ಬೇರೆ ಕಾಕ ಬಂದಿದೆ. ಉದಾಹರಣೆ ಇದು ಕೂಡ ಬಂದಿದೆ ಅಲ್ವಾ? ಒಳ್ಳೆ ಕೆಲಸ ಇದೆ ತಂದಿರೋದು. ಇದರಲ್ಲೂ ಕೂಡ ಈಗ ವ್ಯತ್ಯಾಸ. ಇದರಲ್ಲಿ ನಾವು
ಗರಿಗಳನ್ನು ಹಾಕಿಲ್ಲ ಅಲ್ವಾ? ಸಾರಿ, ಇದು ಎಷ್ಟು 16 ಗರಿಗಳು ಇರ್ತಿದ್ವು. 16 ಗರಿಗಳನ್ನು ಹಾಕಿ ಒಂದು ಕಾಕನ್ನ ರೆಡಿ ಮಾಡ್ತಿದ್ವಿ. ನೋಡ್ರಿ, ಈ ಕಾಕನ ಎಷ್ಟು 16 ಗರಿಗಳು ಇರ್ತವೆ. ಇದು ಕಡಿಮೆ ಅದಾವ ಸರ್, ಇದು ಕಡಿಮೆ ಅದಾವಲ್ಲ ಅಂತ ಕೇಳ್ಕೊಂಬೇಡ್ರಿ. ಹಾಂ, ಮತ್ತೆ ಅಲ್ವಾ, ಒಟ್ಟು ಎಣಿಸ್ಲಿಕ್ಕೂ ಆಗಲ್ಲ ಅಲ್ವಾ? ಕಡಿಮೆ ಮಾಡಿದ್ದೀನಿ. ರೈಟ್, ಎಷ್ಟು ಗರಿಗಳು ಇರ್ತವೆ ಇದರಲ್ಲಿ? ಇದನ್ನ ಕಾಕ್ ಬೇಸ್ ಅಂತ ಕರಿತೀವಿ ಅಲ್ವಾ? ನಾವು ಹೊಡೆಯೋದು ಆಗುವಷ್ಟು ಬ್ಯಾಡ್ಮಿಂಟನ್ ಆಟ ಆಡುವಾಗ ಇದಕ್ಕೆ ಬಿಡೋದು, ಇದೇ ನಮ್ಮ ಕಡೆ ಬರೋದು. ಯಾಕಂದ್ರೆ ಈ ಕಡೆ ಒಂದು ಸ್ವಲ್ಪ ಭಾರ ಇರೋದ್ರಿಂದ ಈ ಜಾಗ ನಮ್ಮ ಕಡೆ ಬರುತ್ತೆ. ಇದು ಇಲ್ಲೇ ಹೊಡಿತೀವಿ ತಾನೆ, ಕಾಕ್ ಬೇಸ್ ಅಂತ ಕರಿತೀವಿ. ನೋಡ್ರಿ, ಇದರ ಒಟ್ಟು ಉದ್ದ 62ರಿಂದ 70 ಮಿಲಿಮೀಟರ್ ಇರೋದನ್ನ ನಾವು ಕಾಣ್ತೀವಿ. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಇದರ ವ್ಯಾಸ ಎಷ್ಟು? 58ರಿಂದ ಇರಬೇಕು ಅಷ್ಟೇ ಅಲ್ವಾ? ಮಿಲಿಮೀಟರ್ MM. ನೆಕ್ಸ್ಟ್ ಈ ಕಾಕ್ ಬೇಸ್ ಇದೆಯಲ್ಲ, ಇದನ್ನು 25ರಿಂದ ಅಲ್ವಾ? ಕಾಕ್ ಬೇಸಿನ ಇದಿಷ್ಟು ಎಷ್ಟು ಗರಿಗಳನ್ನು ಹೊಂದಿರುತ್ತೀವೋ 16 ಗರಿಗಳು. ತೂಕ ಬಂದ್ರ 4.75 ಗ್ರಾಂಗಳಿಂದ 4.74 ಗ್ರಾಂಗಳಿಂದ 5.50 ಕ್ಲಿಯರಾ? ಎಷ್ಟು ಕಾಕಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅಲ್ವಾ? ಕ್ಲಿಯರಾ? ಮತ್ತೆ ನಾನು ಡೌಟ್ಸ್ ಇದೆಯಾ? ಕ್ಲಿಯರ್? ಈಗ ಶಟಲ್ ಕಾಕಿಂದ ಆಯ್ತು. ನೆಕ್ಸ್ಟ್ ಜಳಿಗೆ ಎಲ್ಲೇ ಗ್ಯಾಪ್ ಇದೆ, ಎಲ್ಲ ಬಿಡಿಸೋಣ. ಓಕೆ, ಕಂಬಗಳು ನೆಟ್ಟಿದೀವನಾ? ಇದೆಯಾ ಕಂಬ? ಈಗೇನ್ ಮಾಡ್ಬೇಕು ನಾವು? ನೆಟ್ ಕಟ್ಬೇಕು ಅಷ್ಟೇ ಈಗ ಅಲ್ವಾ? ನೆಟ್ ಕಟ್ಟೋಣವಾ? ಒಂದು ಸ್ವಲ್ಪ ಚಿಕ್ಕಿದೆ. ನಿಮಗೆ ಪ್ರಾಯೋಗಿಕ ವಿಭಾಗದಲ್ಲಿ ಇದೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಪ್ರಾಯೋಗಿಕ ವಿಭಾಗದಲ್ಲಿ ಒಂದ್ಸಲ ಹೇಳಿದ್ರೆ ರೈಟ್. ಚಾರ್ಜ್ ಮಾಡ್ತಿದ್ಯಾ? ಕಂಬಗಳು ಚಿಕ್ಕ ದೊಡ್ಡದಾಗಿದ್ದಾವೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೈಟ್, ಇವೆರಡು ಕಂಬಗಳು ಕಾಣ್ತಿದ್ದಪ್ಪ. ಕಂಬಗಳ ಎತ್ತರ 1.55 ಮೀಟರ್ ಇರುತ್ತೆ. ಎಷ್ಟು? 1.55 ಮೀಟರ್ ಇರುತ್ತೆ. ಈ ಜಾಳಿಗೆ ಉದ್ದ ಎಷ್ಟಿರುತ್ತೆ? 6.10 ಮೀಟರ್. ನೆನಪಿರ್ಲಿ, ಅಂದ್ಕೊಳ್ಳೋದ ಅಗಲ ಎಷ್ಟಿದೆ? 6.10 ಮೀಟರ್ ತಾನೆ? ಡಬಲ್ಸಿಗೆ ನೆಟ್ಟು ಅಷ್ಟೇ ಇರುತ್ತೆ, ಚಿಕ್ಕದಿರುತ್ತಾ? ಅಷ್ಟೇ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ನೆಟ್ಟಿದ್ದು ಎಷ್ಟಿದೆ? 6.10 ಮೀಟರ್ ಇದೆ ನೆಟ್ಟಿನ ಉದ್ದ. ನೆಟ್ಟಿನ ಅಗಲ ಲಂಬವಾಗಿ ನಾವು ನೋಡಿದಾಗ ಎಷ್ಟಿದೆ? 76 ಇಲ್ಲಿಂದ ಇಲ್ಲಿಗೆ 76 ಸೆಂಟಿಮೀಟರ್ ಇರೋದನ್ನ ನಾವು ಕಾಣ್ತೀವಿ. ಕ್ಲಿಯರಾ? ನೆಟ್ಟಿನ ಉದ್ದ ಎಷ್ಟು? ನೆಟ್ಟಿನ ಅಗಲ ಅಂದ್ರೆ ಲಂಬವಾಗಿ ಎಷ್ಟಿದೆ? 76 ಸೆಂಟಿಮೀಟರ್. ಇಲ್ಲೊಂದು ಮೇಲ್ಗಡೆ ರಿಪ್ ಇದೆ ತಾನೆ, ಅದರದೆಲ್ಲ ಎಷ್ಟು? 15ರಿಂದ 20 ಸೆಂಟಿಮೀಟರ್ ಅಂತಿದೆಯಲ್ಲ, ಅದು ಮಿಲಿಮೀಟರ್ ಇರೋದು. ಇದರ ಜಾಳಿಗೆ ಒಳಗಡೆ ಇರುವಂತಹ ರಂಧ್ರಗಳು, ಚೌಕಗಳು ಕಾಣ್ತಿದಾವೆ ತಾನೆ? ಆ ಚೌಕ 15 × 20 ಅಂದ್ರೆ 15ರಿಂದ 20 ಒಳಗಡೆ ಇರೋದನ್ನ ನಾವು ಕಾಣ್ತೀವಿ. ಈ ರಂಧ್ರಗಳು ಕಾಣ್ತಿದಾವೆ ತಾನೆ? ಬಾಕ್ಸ್ ಅವುಗಳದು ಮಿಲಿಮೀಟರ್ ಅಲ್ವಾ? 15ರಿಂದ 20 ಮಿಲಿಮೀಟರ್ ಅಂದ್ರೆ ಕಾಪ್ ಒಳಗಡೆಯಿಂದ ಆ ಕಡೆ ಹೋಗಬಾರ್ದು, ನುಸುಬಾರ್ದು ಅಂತೇಳಿ. ಸರಿನಾ? ಕ್ಲಿಯರಾ? ಮತ್ತೇನಾದ್ರು ಡೌಟ್ಸ್ ಇದೆಯಾ? ಇಲ್ವಾ? ಇದು ಜಾಳಿಗೆ ಬಗ್ಗೆ ನೆನಪಲ್ಲಿ
ಅಂಕಣದ ಪರಿಚಯ ಆಯ್ತಾ? ನೆಕ್ಸ್ಟ್ ರಾಕೆಟ್ ಪರಿಚಯ ಆಯ್ತಾ? ನೆಕ್ಸ್ಟ್ ಶಕಲಿಂದು, ನೆಕ್ಸ್ಟ್ ಜಾಣಿಗೆ. ಕ್ಲಿಯರಾ? ಎನಿ ಡೌಟ್ಸ್? ರೈಟ್. ನೆಕ್ಸ್ಟ್ ನಿಯಮಗಳನ್ನ ನೆಕ್ಸ್ಟ್ ತರಗತಿಯಲ್ಲಿ ಮಾಡ್ತೀನಿ. ಓಕೆ.